ದೇಶದಿಂದ ಅಮಿತ್ ಶಾರನ್ನ ಗಡೀಪಾರು ಮಾಡಿ ತಿಪ್ಪಣ್ಣ ದೊಡ್ಡಮನಿ. ಲೋಕಸಭೆ ಅಧಿವೇಶನದಲ್ಲಿ ಅಂಬೇಡ್ಕರ್ ಎನ್ನುವುದು ಫ್ಯಾಷನ್ ಆಗಿದೆ ಎಂದು ಅಪಮಾನ ಮಾಡಿದ ಅಮಿತ್ ಶಾರನ್ನ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಪಮಾನ ಮಾಡ್ತಾರೋ ಅವರನ್ನ ನಾವು ಯಾವತ್ತೂ ಕೂಡ ಬಿಡುವುದಿಲ್ಲ. ಅವರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಿದ್ರು. ಹಿಂದುಳಿದ ವರ್ಗದ ಎಲ್ಲಾ ಸಂಸದರು ಲೋಕಸಭೆ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಮೂಲಕ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡುವಂತೆ ಮಾಡಬೇಕು ಅಂತ ಮನವಿ ಸಲ್ಲಿಸಿ ಮಾತನಾಡಿದ್ರು. ಈ ಹೋರಾಟ ಯಾಕೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ಈಗಾಗಲೇ ಎಲ್ಲ ನಮ್ಮ ನಾಯಕರು ಕುಲಂಕುಷವಾಗಿ ಹೇಳಿದ್ದಾರೆ. ಇವತ್ತು ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಅಂಬೇಡ್ಕರ್ ಅಂತಕ್ಕಂಥದ್ದು ಫ್ಯಾಷನ್ ಆಗಿದೆ. ಅದನ್ನ ಅನ್ನೋದಕ್ಕಿಂತ ಬದಲಾಗಿ ನೀವು ಭಗವಂತನ ಜಪ ಮಾಡಿದ್ರ ನೀವು 7 ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತಕ್ಕಂಥ ಒಂದೇನು ಮಾತನ್ನ ಅವರು ಪಾರ್ಲಿಮೆಂಟಿನಲ್ಲಿ ಹೇಳಿದ್ದಾರೆ. ಇವತ್ತು ಈ ವೇದಿಕೆಯ ಮುಖಾಂತರ ನಾನು ಅಮಿತ್ ಶಾ ಅವರಿಗೆ ಆಗ್ರಹವನ್ನು ಮಾಡ್ತೀನಿ. ನಿಮ್ಗೇನಾದರೂ ಪುಣ್ಯನೇ ಬೇಕಾಗಿತ್ತು, ನೀವು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಕೂಡಲೇ ಪಾರ್ಲಿಮೆಂಟ್ ರಿಜೈನ್ ಮಾಡಿ ನೀವೇನು ಕಟ್ಟಿಸಿರ್ತಕ್ಕಂಥ ಆ ರಾಮ ಮಂದಿರದಲ್ಲಿ ಕುಂತು ನೀವು ರಾಮನ ಜಪ ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ರಿ. ನಾವು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಅನುಭವಿಸಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಏನು ಸಿದ್ಧಾಂತದಲ್ಲಿ ನಾವು ಇಲ್ಲೇ ಭೂಮಿಯಲ್ಲೇ ಕೂಡ ನಾವು ಸ್ವರ್ಗವನ್ನ ಕಾಣ್ತೀವಿ ಅಂತಕ್ಕಂಥ ಮಾತನ್ನ ಏನು ಅಮಿತ್ ಶಾ ಅವರಿಗೆ ನಾನು ಹೇಳಿಕ್ ಬಯಸ್ತೇನೆ. ನಿಜವಾಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಬದ್ಧತೆ ಏನಾದರೂ ಇದ್ರೆ ನರೇಂದ್ರ ಮೋದಿ ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಏನಾದರೂ ನಿಮಗೆ ಸ್ವಾಭಿಮಾನ ಇದ್ರೆ, ಈ ದೇಶದ ಬಹುಕೋಟಿ ಜನ ಹಿಂದುಳಿದವ್ರ ಬಗ್ಗೆ ನಿಮಗೆ ಏನಾದರೂ ಅನುಕಂಪ ಅವ್ರ ಬಗ್ಗೆ ಅಭಿಮಾನ ಇದ್ರೆ ಕೂಡಲೇ ನೀವು ಆ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರನನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡಿ ನೀವು ಸಂವಿಧಾನ ಪರವಾಗಿದ್ದೇವೆ, ನಾವು ಸಂವಿಧಾನದ ಬದ್ಧವಾಗಿದ್ದೇವೆ, ನಾವು ಅಂಬೇಡ್ಕರ್ ತತ್ವವನ್ನ ಪಾಲಿಸ್ತಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ನಿಮ್ಗೆ ಏನಾದರೂ ಕಳಕಳಿ ಇದ್ರೆ ನರೇಂದ್ರ ಮೋದಿ ಅವರು ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಏನು ಕೆಲವೊಂದು ವಿಚಾರಗಳನ್ನ ಮೋದಿ ಅವರು ಕೂಡ ಟ್ವಿಟರ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ನವರು ಜಾಗ ಕೊಡ್ಲಿಲ್ಲ, ಅವ್ರ ವಿಮಾನಕ್ಕೆ ಚಾರ್ಜ್ ಕೊಡ್ಲಿಲ್ಲ, ಅವ್ರು ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ನಮ್ಗೆ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ, ನಮಗೆ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸ್ತಾರೋ ಅವರೆಲ್ಲರಿಗೂ ಕೂಡ ನಾವು ಧಿಕ್ಕಾರವನ್ನ ಕೂಗ್ತೇವೆ, ಅವರೆಲ್ಲರ ವಿರುದ್ಧ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ. ಇಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಕೂಡ ಜಾಗೃತ ಆಗಿದ್ದಿಲ್ಲ, ಆದ್ರೆ ಇವತ್ತಿನ ಮಟ್ಟಕ್ಕೆ ಅದು ಯಾವುದೇ ಪಕ್ಷದ ಮುಖಂಡ ಇರ್ಬೋದು, ಅದು ಯಾವುದೇ ರಾಜಕೀಯ ನಾಯಕರು ಇರ್ಬೋದು, ಬಾಬಾ ಸಾಹೇಬ್ರ ತಂಟೆಗೆ ಬಂದ್ರೆ ನೀವು ಯಾರು ಕೂಡ ಅಧಿಕಾರದಲ್ಲಿ ಉಳಿಯಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮಾತನಾಡಿ ಹಾಕೊಂಡಿಲ್ಲ. ನಮ್ಮ ಜನ ಬಹಳಷ್ಟು ಕಷ್ಟದಲ್ಲಿ ನೋವನ್ನು ಅನುಭವಿಸಿ ಒಂದು ತುಪ್ಪಳಿಗಾಗಿ ಎಷ್ಟೋ ದಿನ ಸಾಯುವವರೆಗೆ ಮತ್ತೊಬ್ಬರ ಮನೆ ದುಡಿದಂತ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಎಲ್ಲ ಸಮುದಾಯಗಳನ್ನ, ಎಲ್ಲ ಜಾತಿ ಧರ್ಮ ಸಂಸ್ಕೃತಿಗಳನ್ನ ಅವಲೋಕನ ಮಾಡಿ ಭಾಷೆಗಳನ್ನ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಪರಂಪರೆಯನ್ನ ಎಲ್ಲವನ್ನು ಸಾಕಷ್ಟು ದಿನ 2 ವರ್ಷ 8 11 ತಿಂಗಳು 18 ದಿವಸಗಳ ಕಾಲ ಅಭ್ಯಾಸ ಮಾಡಿ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ರು ಅಂಬೇಡ್ಕರ್. ಅವರ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತೊಬ್ಬರು ಆದಿವಾಸಿ ಮಹಿಳೆ ಇವತ್ತು ರಾಷ್ಟ್ರಪತಿ ಆಗ್ಯಾರ. ಇವತ್ತೊಬ್ಬ ರಿಲೇಟಿವ್ಸ್ ಇಂದ ಚಾ ಮಾರವ ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ಯಾನ. ಇವತ್ತಿನ ದಿವಸ ಒಬ್ಬ ಕುರಿಕಾಯಿ ಮನುಷ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಅಂತಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಅಂತೇಳಿ ಇವ್ರು ಮರಿಬಾರ್ದು. ಅಂತದ್ರನ್ನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ಯಾಷನ್ ಅಂತ ತಿಳ್ಕೊಂಡ್ರ ಮತ್ತೆ ನಿನ್ನ ಪ್ಯಾಷನ್ ಅನ್ನಕ್ಕಾಗತ್ತ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ್ಲಿಂದ ಈ ಭಾರತ ದೇಶ ಇಷ್ಟೊಂದು ಮುಂದುವರಿತು, ಚೆನ್ನಾಗಿ ನಡೀತಾ ಇದೆ, ಸಮಾನತೆ ಇದೆ. ನಮ್ಮ ಹೆಂಡ್ರು ಮಕ್ಕಳು, ನಮ್ಮ ಹೆಣ್ಮಕ್ಳು ರಾತ್ರಿ 12 ಗಂಟೆಕ ಆರಾಮಾಗಿ ಅಡ್ಡಾಡ್ತಾರ. ಒಂದ್ ವೇಳೆ ಅವ್ರ ಸಂವಿಧಾನ ಇರ್ಲಿಲ್ಲ ಅಂತಂದ್ರ ನೀವೆಲ್ಲರೂ ನಮ್ಮನ್ನ ಗುಲಾಮಗಿರಿಯನ್ನಾಗಿ ನಮ್ಮನ್ನ ತುಳ್ಕೋತ ಹೋಗಿದ್ರಿ ನೀವು. ಅದಕ್ಕಾಗಿ ಇಂತ ಅವೇಳನಕಾರಿ ಮಾತಾಡಿದಂತ ಅಮಿತ್ ಶಾನ ಕೂಡಲೇ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಅವನನ್ನ ಆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಅವನು ಈ ದೇಶದಿಂದ ಗಡಿಪಾರು ಮಾಡಬೇಕು. ಇದಕ್ಕ ನಮ್ಮವ್ರೇನು ಆರಿಸಿ ಹೋಗ್ಯಾರಲ್ಲ ಎಂಪಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಮೀಸಲಾತಿ ಕೋಟಾದಲ್ಲಿ ನಮ್ಮವ್ರು ಯಾವ ಜಾತಿಯವರು ಇರಲಿ ಅವ್ರು SC ಒಳಗೆ ಆರಿಸಿ ಬಂದಂತ ಎಲ್ಲಾ ಎಂಪಿಗಳು ಇವತ್ತು ನಾವೊಂದು ಖಡಾಖಂಡಿತವಾಗಿ ಹೇಳ್ತೀರಿ. ಇವತ್ತು ಏನಾದ್ರೂ ಎಲ್ಲಾ ಎಂಪಿಗಳು ಎದ್ದು ನಿಂತು ಈ ಅಮಿತ್ ಶಾನ ಅದೇ ಪಕ್ಷ ಇರ್ಲಿ ಯಾವುದೇ ಪಕ್ಷ ಇರ್ಲಿ ಅಮಿತ್ ಶಾ ಖಂಡಿಸಿ ಅಮಿತ್ ಶಾ ಹೇಳಿದಂತ ಮಾತಾಡೋಣ ಇಡೀ ಜನಸಾಮಾನ್ಯರಿಗೆ ಇಡೀ ದೇಶಕ್ಕೆ ತಪ್ಪಾಗಿದಂತ ಕ್ಷಮೆ ಕೇಳ್ಕೊಂಡು ಆ ಸಂಪುಟದಿಂದ ಹೊರಗೆ ಹೋಗಿ ಹೋರಾಟ ಮಾಡ್ಲಿಕ್ಕಂದ್ರೆ ನಿಮ್ಮಂತ ತಾಯ್ಗಾಡು ಸುಳೆ ಮಕ್ಕಳು ಯಾರಲ್ಲ ಅಂತೇಳಿ ಇವತ್ತು ಆರಿಸಿ ಬಂದಂತ ಎಲ್ಲ ಎಂಪಿಗಳಿಗೆ ಖಡಾಖಂಡಿತವಾಗಿ ಹೇಳ್ತೀವಿ. ಇದನ್ನ ನೇರವಾಗಿ ನಾವು ಇವತ್ತು ಆರೋಪ ಮಾಡ್ತಾ ಇದ್ದೀವಿ. ಇವತ್ತು ಏನೇ ಇದ್ರು ಎಲ್ಲ ಎಂಪಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಅಲ್ಲೆಲ್ಲ ದೊಡ್ಡ ಹೋರಾಟ. ಅದಕ್ಕೆ ಅಮಿತ್ ಶಾ ಅವರು ನೀವು ಮಾತಾಡಿದಕ್ಕ ಅಂಬೇಡ್ಕರ್ ಅಭಿಮಾನಿಗಳಿಗೆ ನೋವಾಗೈತಿ. ನೀನು RSS ನೀನು ಚಡ್ಡಿ ಹಾಕೊಂಡು ಅಡ್ಡಾಡವ ನೀನು ನೋವಾಗಿರೋಕ್ಕಿಲ್ಲ. ಅಭಿಮಾನಿಗಳಿಗೆ ಕ್ಷಮೆ ಕೇಳಿ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು.
ಅಮಿತ್ ಶಾ ಅವ್ರನ್ನ ಪ್ರಧಾನಮಂತ್ರಿ ಸಂಪುಟದಿಂದ ಕೈ ಬಿಡಬೇಕು. ಒಂದು ವೇಳೆ ಪ್ರಧಾನಮಂತ್ರಿಗಳು ಆತ್ಮೀಯತೆಯಿಂದ ಅವ್ರನ್ನ ಕೈ ಬಿಡದೇ ಇದ್ದರೆ ರಾಷ್ಟ್ರಪತಿ ಅವರನ್ನು ವಜಾ ಮಾಡಬೇಕು. ಹಮಾರ ಮಾಂಗಿ ಪೂರಿ ಕರೋ ನೈತು ಕುರ್ಚಿ ಖಾಲಿ ಕರೋ, ಇದು ಪ್ರಧಾನಮಂತ್ರಿಗೆ ಹೇಳ್ಬೇಕು ನಾವು. ಈ ಅಮಿತ್ ಶಾ ಒಬ್ಬ ಗುಂಡ, ಈ ರೌಡಿಸಮ್ ಸೀಟ್ನಲ್ಲಿ ಅವರು ಗಡಿಪಾರ ಆದವರು. ಗಡಿಪಾರ ಆದವ್ರಿಗೆ ಅಲ್ಲೆಲ್ಲ ಸಂವಿಧಾನದಾಗ ಏನೇನು ಹಕ್ಕುಗಳದಾವ ಅವನ್ನೆಲ್ಲವನ್ನು ಅರ್ಥ ಮಾಡ್ಕೊಂಡು ಈಗ ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಎಲ್ಲೇ ಪಾರ್ಲಿಮೆಂಟ್ಗೆ ಹೋಗಿ ಒಂದು ದೊಡ್ಡ ಹುದ್ದೆಯಲ್ಲಿ ಇರೋರು ಏನ್ರಿ ಯಾರು ಅದಕ್ಕೆ ಇದನ್ನು ಮರೆ ಮಾತಾಕ ಮತ್ತೊಂದು ಡ್ರಾಮಾ ನಡೆದೈತೆ, ಮತ್ತೊಂದು ನಾಟಕ ನಡೆದೈತಿ ಪಾರ್ಲಿಮೆಂಟ್ನಲ್ಲಿ. ಈ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಳ ಪ್ರವೇಶ ಮಾಡಲಿಕ್ಕೆ ಲೋಕಸಭೆಯಲ್ಲಿ ಇವರು ಗುದ್ದಾಟ ಮಾಡಿ ಕೇಸಿ ಒಬ್ಬರು MP ಅವ್ರ ತಲೆ ಹೊಡೆದೈತೆ, ಅದು BJP MP ಅವ್ರದ್ದು. ಇದನ್ನು ಮರೆ ಮಾತಾಕ ಈ ಸಾಮಾನ್ಯ ಜ್ಞಾನ ಇದ್ದವರು ಇರ್ಲಾರ್ದವ್ರಿಗೆ ಗೊತ್ತಾಗುತ್ತೆ. ಇದನ್ನು ಮರೆ ಮಾತಾಕ ಯಾವುದೇ ಆಧಾರಗಳಿಲ್ಲ, ಯಾವುದೇ ಸಾಕ್ಷಿ ಇಲ್ಲ. ನಿಮ್ಮ ಜಗಳದಲ್ಲಿ ದೇಶವನ್ನು ಅಂಧಕಾರದಿಂದ ಕಟ್ಟ ಕಡೆ ಮನುಷ್ಯರಿಗೆ ನ್ಯಾಯ ಒದಗಿಸಿ ಶೋಷಿತರನ್ನು ಮೇಲೆತ್ತಿ ನಿಮ್ಮೆಲ್ಲರಿಗೆ ಬಾಳಿನ ಬೆಳಕಾದಂಥ ಅಂಬೇಡ್ಕರ್ ಬಗ್ಗೆ ನೀವು ಅಂಬೇಡ್ಕರ್ನ ಯಾಕೆ ಹೊಲತ್ತೀರಿ, ಪೂಜೆ ಮಾಡ್ತೀರಿ? ದೇವ್ರ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀರಿ. ನಿಮ್ಮಂಥವ್ರು ಸ್ವರ್ಗಕ್ಕೂ ಹೋಗಲ್ಲ, ನರ್ಕಕ್ಕೂ ಹೋಗಲ್ಲ, ಇಲ್ಲೇ ದಾರ್ಯಾಗ ಹೋಗ್ತೀರಿ ನೀವು. ಸ್ವರ್ಗ ನರ್ಕ ಯಾರು ನೋಡ್ಯೋ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳೇ ಸ್ವರ್ಗ, ನಾವು ಮಾಡುವಂಥ ಪಾಪ ಕೆಲಸಗಳೇ ನರಕ. ಇಂಥ ಪಾಪದ ಕೆಲಸ ಮಾಡಿ ಗೋಲಿ ಫೈರಿಂಗ್ ಮಾಡ್ತೀರಿ, ಟ್ರೇನಿಗೆ ಗುರಿ ಹಚ್ಚಿರಿ, ನಿಮ್ಮ ಹಲವಾರು ಲೋಪಗಳಿವೆ. ಅದನ್ನೆಲ್ಲ ಮುಚ್ಕೊಳಕ ಈ ರೀತಿ ಹೇಳಿಕೆ ಕೊಡೋದು ಯಾಕೆ ಬೇಕಾಗಿತ್ತು? ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಬಗ್ಗೆ ಲಂಡನ್ ಈ ಯಾವುದೇ ವಿವಿಧ ದೇಶಗಳಲ್ಲಿ ಹೋಗ್ರಿ